ಈಗಾಗಲೇ ಅಂದರೆ ನಾವು ಬಹಳಷ್ಟು ವಿಷಯಗಳನ್ನು ಮಾತಾಡಿಕೊಂಡು ಬಂದ್ವಿ, ಪಾತ್ರದ ಬಗ್ಗೆ ಕೂಡ ನಾವು ಮಾತಾಡಿಕೊಂಡಿದ್ವಿ. ಈಗ ಇವತ್ತು ಇನ್ನೊಂದು ಹೆಚ್ಚಾಗಿ ಚರ್ಚೆ ಆಗುವಂಥ ವಿಷಯ ಏನು ಹೇಳಿದರೆ, ಅವರ ಅರ್ಥ ದೀರ್ಘ ಹೋಗ್ತದೆ, ಇವರ ನಾಟ್ಯ ಉದ್ದ ಹೋಗ್ತದೆ ಹೇಳಿಕೊಂಡು. ಆದರೆ ಇದನ್ನು ಸಮತೋಲನ ಮಾಡಲಿಕ್ಕೆ ಸಾಧ್ಯವಾ, ಅಥವಾ ಪ್ರೇಕ್ಷಕರಿಗೆ ಆ ಒಂದು ಸಮತೋಲನವನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ ಆಗ್ಬೋದು ಅಂತ? ಅಂದರೆ ನಿಜಕ್ಕೂ ಹೌದು. ಅಂದರೆ ಎಷ್ಟು ಹಿತಮಿತವಾಗಿರ್ತದೆ ಅಷ್ಟು ನಮಗೆ ಆಸ್ವಾದಿಸಲಿಕ್ಕೆ ಚಂದ. ಈಗ ಒಂದು ವೇಷದ ಬಗ್ಗೆ ನಾಟ್ಯ ಅಂತ ಆದರೆ ಒಂದು ಸ್ವಲ್ಪ ನೋಡಲಿಕ್ಕೆ ಖುಷಿ ಆಗ್ತದೆ, ಮತ್ತೆ ನೋಡಿದ್ದನ್ನೇ ನೋಡುವಾಗ ಬೋರ್ ಹೊಡಿತದೆ. ಅಂದರೆ ಕೆಲವು ಸಂದರ್ಭ ಈಗ ಯಕ್ಷನಾಟ್ಯ ಆಗ್ತದೆ ನೋಡಿ, ಕೆಲವರು ಅದನ್ನು ಒಪ್ಪುವುದಿಲ್ಲ ಅಂತ. ಅಂದರೆ ಅದು ನೋಡಿದ್ದನ್ನೇ ನೋಡುದು, ಅದು ಒಂಥರ ಬೋರ್ ಹೊಡಿತದೆ. ಅದಕ್ಕಿಂತ ಒಂದು ಯಕ್ಷಗಾನ ಪ್ರದರ್ಶನ ಬಿಟ್ಟರೆ ಚಂದ ಆಗ್ತಿತ್ತು 2 ಗಂಟೆಗೆ ಅಂತ. ಹಾಗಾಗಿ ಎಷ್ಟು ನಾಟ್ಯ ಉಂಟು ಅಷ್ಟೇ ಮಾತಾದ್ರೂ ಕೆಲವು ಕೇಳಲಿಕ್ಕೆ ಖುಷಿ ಇರ್ತದೆ. ಎಲ್ಲ ಒಬ್ಬೊಬ್ಬರ ಪಾತ್ರ, ಕೆಲವರು ಮಾತಿನಲ್ಲಿ ಹುಷಾರಿರ್ತಾರೆ, ಕೆಲವರು ನಾಟ್ಯದಲ್ಲಿ. ಆದ್ರೆ ಕೆಲವು ಕೇಳುವಂಥದ್ದಿದ್ರೆ ನಾವು ಕೇಳುವಂತಾಗ್ತದೆ. ಆದ್ರೆ ಯಕ್ಷಗಾನ ಪ್ರದರ್ಶನಕ್ಕೆ ಸ್ವಲ್ಪ ಇತಿಮಿತಿಯಾಗಿ ಆ ಚೌಕಟ್ಟಿನೊಳಗಿದ್ರೆ ಚಂದ ಅಂತ. ತಾಳ ಮೊದಲೇ ಅರ್ಥ ಆದ್ರೆ ಸರಿ, ನಾವು ಅದಕ್ಕೆ ಒಂದು ಉಪಮೆ ಕೊಟ್ಕೊಂಡು ಅದನ್ನು ಮಾತಾಡ್ತೇವೆ ನೋಡಿ. ಯಕ್ಷಗಾನಕ್ಕೆ ನಾಟ್ಯಕ್ಕೆ ತಕ್ಕ ಹಾಗೆ ಒಂದು ಅರ್ಥಗಳನ್ನು ಮಾತಾಡಿದ್ರೆ ಆ ಒಂದು ಚೌಕಟ್ಟು ಬರ್ತದೆ, ಚಂದ ಬರ್ತದೆ. ನೀವೀಗ ವೇಷದ ಬಗ್ಗೆ ಮಾತಾಡಬೇಕು ಅಂತಾದರೆ, ಒಂದು ವೇಷ ಚೆನ್ನಾಗಿ ಪ್ರದರ್ಶನಗೊಳ್ಬೇಕು ಅಂತಾದರೆ ಅದರಲ್ಲಿ ಹಿಮ್ಮೇಳದ ಪಾತ್ರ ಕೂಡ ಇರ್ತದೆ. ಹಾಗಾಗಿ ನಿಮ್ಮ ಬೆಳವಣಿಗೆಯಲ್ಲಿ ಅಥವಾ ನೀವು ಕಂಡುಕೊಂಡ ಹಾಗೆ ಒಬ್ಬ ನಿರ್ದೇಶಕರಾಗಿ ಒಂದು ತಂಡಕ್ಕೆ ಹಿಮ್ಮೇಳದ ಮಹತ್ವ ಎಷ್ಟಿರ್ತದೆ ಅಂತ? ನಿಜಕ್ಕೂ ಹಿಮ್ಮೇಳವೇ ಅಗತ್ಯ. ಯಾಕಂತ ಹೇಳಿದ್ರೆ ಹಿಮ್ಮೇಳ ಗಟ್ಟಿ ಇತ್ತು ಅಂತಾದರೆ ಮುಮ್ಮೇಳ ರೈಸಿತು ಅಂತ ಹೆಸರು. ನಾವು ಹೆಚ್ಚಾಗಿ ಹಿಮ್ಮೇಳದ ಬಗ್ಗೆ ನಾನು ಹೆಚ್ಚು ಗಮನ ಹರಿಸ್ತೇನೆ. ಹಿಮ್ಮೇಳದವರು ಯಾವಾಗಲೂ ಚೆನ್ನಾಗಿದ್ರೆ ಅವರು ನಮ್ಮನ್ನು ತಗೊಂಡು ಹೋಗ್ತಾರೆ. ಈಗ ಸತೀಶ್ ಶೆಟ್ಟಿ ಬೋಂದೇಲ್ ಮತ್ತೆ ಮುರಾರಿ ಕಡಂಬಳಿತೆ ಅವರು ಪರ್ಮನೆಂಟ್ ನಮ್ಗೆ. ಮತ್ತೆ ಶ್ರುತಿಕಂಠ ಭಟ್ರು ಉಜಿರೆ ಅವರು ಬರ್ತಾರೆ. ಹಾಗಂತ ಹೇಳಿ ನಮ್ಗೆ ಇವರೇ ಭಾಗವತರು ಅಂತಲ್ಲ, ಹೆಚ್ಚಾಗಿ ಈಗ ಪಟ್ಲ ಸತೀಶ್ ಅಣ್ಣನನ್ನು ಕೇಳ್ತಾರೆ, ಬರ್ತಾರೆ, ತುಂಬಾ ಕಾರ್ಯಕ್ರಮಕ್ಕೆ ಬಂದಿದ್ರು. ಈಗ ಮಾತ್ರ ಅವರು ತುಂಬಾ ಒತ್ತಡದಲ್ಲಿರುವ ಕಾರಣ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಂದು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಕೂಡ ಬಂದಿದ್ರು. ಮತ್ತೆ ಹಿರಿಯ ಭಾಗವತರು ಬಲಿಪಜ್ಜನ ಭಾಗವತಿಕೆಗೂ ನಾವು ವೇಷ ಮಾಡಿದ್ದೇವೆ. ಅಂದ್ರೆ ಅವರು ಒಂದು ಸಲ ನಮ್ಗೆ ಮುರಾಸುರೋದೆಗೆ ಬಂದಿದ್ರು. ಅವರು ಎಷ್ಟು ದೊಡ್ಡ ಕಲಾವಿದರಾದ್ರು, ನಮ್ಮ ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಬಂದಿದ್ರು. ನಮ್ಮ ಹಿಮ್ಮೇಳಕ್ಕೆ ಮತ್ತೊಂದು ಬೆಳ್ಳಾರಿಯಲ್ಲಿ ಮಕ್ಕಳ ಸ್ಪರ್ಧೆ ಇತ್ತು, ಅದಕ್ಕೂ ಅವರು ಭಾಗವತರಾಗಿ ಬಂದಿದ್ರು. ಅವರು ಬಂದಾಗ ನಮ್ಗೆ ಒಂದು ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಮಕ್ಕಳ ನೋಡಿ, ಅವರು ಹಿರಿಯರು. ಆದ್ರೆ ಅವರು ನಮ್ಮಲ್ಲಿ ಯಾವ ರೀತಿ ನಮ್ಮನ್ನು ಕೊಂಡೋಗ್ತಾರೆ ಹೇಳಿದ್ರೆ, ಕೇಳ್ಕೊಂಡು ಅದು ಹಾಗೆ ಹೇಳುವ, ಇದು ಹೀಗೆ ಹೇಳುವ. ಮತ್ತೆ ಅವರೇ ನಿರ್ದೇಶಕರು, ನಿಜಕ್ಕೂ ಭಾಗವತರ ನಿರ್ದೇಶಕರು. ಅವರಿಗಿರುವ ಅನುಭವದೆದುರು ನಾವು ಏನಲ್ಲ. ನಾನು ನಿಜವಾಗಿ ಹೇಳ್ಬೇಕಂದ್ರೆ, ನನ್ಗೆ ಈಗ ಗುರುಗಳು ಹೇಳಿಕೊಟ್ರು, ನಮ್ಗೆ ನಾವು ಎಷ್ಟು ಕಲಿತೇವೆ ನೋಡಿ ಅಷ್ಟು ಉಂಟು. ನಾವು ಇನ್ನೂ ಕೂಡ ಒಂದು ಸಣ್ಣ ಕೊಳವೆ ಸಮುದ್ರದಷ್ಟು ಉಂಟು. ಆದ್ರೆ ನೀವು ಹಿಮ್ಮೇಳದವ್ರು ಹೇಳುವಾಗ, ಈಗ ಬೋಂದೇಲ್ ಸತೀಶ್ ಅಣ್ಣ ಹೆಚ್ಚು ಅವರು ಬರ್ತಾರೆ. ಅವ್ರು ಬರುವಾಗ ನಾನು ಹೇಳ್ತೇವೆ, ಅವರಿಗೆ ಅನುಭವ ಉಂಟು ನೋಡಿ, ಪ್ರತಿ ಒಂದು ಮೇಳಕ್ಕೆ ಹೋದ ಅನುಭವ ಉಂಟು, ಪ್ರಸಂಗದ ಅನುಭವ ಉಂಟು. ಸತೀಶ್ ಅಣ್ಣ ನಾವು ಇದು ಹೀಗೆ ಮಾಡಿದ್ರೆ ಹೇಗೆ, ನೀವು ಆಗ ಒಂದು ಹೇಳಿದ್ರಿ ಸ್ಪರ್ಧೆಗೆ ಬೇರೆ ಪ್ರದರ್ಶನ. ಸ್ಪರ್ಧೆಗೆ ಆಗುವಾಗ್ಲೂ ಅವ್ರು ಹೇಳ್ತಾರೆ ಇದನ್ನು ಈ ರೀತಿಯಾಗಿ ಕೊಂಡೋಗುವ. ಮತ್ತೆ ಈಗ ಹಿಮ್ಮೇಳ ಚೆಂಡೆಯಲ್ಲಿ ಪದ್ಯಾಣ ಶಂಕರ ಭಟ್ರು, ದೇಲಂತ ಮಜಲು, ಅವರೆಲ್ಲ ಮಾತಾಡೋದು ಕಡಿಮೆ. ಯಾರು ಅವ್ರು ಏನ್ ಅವ್ರು ಬರ್ದು ಹೋಗ್ತಾರೆ. ಆದ್ರೆ ಮುರಾರಿ ಕಡಂಬಳಿತಾರಲ್ಲ, ಅವರಿಗೆ ನೋಡಿ ಎಲ್ಲ ದೊಡ್ಡ ದೊಡ್ಡ ಭಾಗವತರಿಗೆ ಚೆಂಡೆ ಬರ್ದು ಗೊತ್ತುಂಟು, ಆಟ ನೋಡಿ ಗೊತ್ತು. ಅವ್ರು ಹೇಳ್ತಾರೆ ಪೂರ್ಣಿಮಕ್ಕೆ ಇದನ್ನು ಹೀಗೆ ಮಾಡುವ, ಇದು ಚಂದ, ಇದು ಹೀಗೆ ಮಾಡುವ, ಈ ಪರಂಪರೆಯಲ್ಲಿ ಕೊಂಡೋಗುವ. ನಿಜಕ್ಕೂ ಅತಿ ಹೆಚ್ಚಿನ ಅನುಭವ ಹಿಮ್ಮೇಳದವರಿಂದ ನಾವು ಪಡ್ಕೊಂಡ. ನಾವೀಗ ಈ ಹಿಮ್ಮೇಳ ಮುಮ್ಮೇಳ ಸಮತೋಲನ ಮಾತಾಡಬೇಕಾದ್ರೆ ನಿಮ್ಮ ವೈಯಕ್ತಿಕ ಜೀವನದ ಸಮತೋಲನಕ್ಕೂ ಬರಬೇಕಾಗ್ತದೆ. ಯಾಕಂದ್ರೆ ನೀವು ಒಂದು ಕಡೆಯಲ್ಲಿ ಉದ್ಯಮವನ್ನು ನೋಡ್ಕೊಳ್ತೀರಿ, ಇನ್ನೊಂದು ಕಡೆಗಳಲ್ಲಿ ತರಗತಿಗಳನ್ನ ಮಾಡ್ತಾ ಹೋಗ್ತೀರಿ, ಇನ್ನೊಂದು ನೀವು ತಾಯಿ ಕೂಡ ಹೌದು, ಹಾಗಾಗಿ ಮನೆಯನ್ನ ಕೂಡ ಸಂಭಾಳಿಸ್ಬೇಕು. ಈ ಮೂರನ್ನ ಕೂಡ ಜೊತೆಯಾಗಿ ಬಿಡುವಿಲ್ಲದೆ ಯಾವ ರೀತಿ ನೀವು ಸಂಭಾಳಿಸ್ಲಿಕ್ಕೆ ಸಾಧ್ಯ? ಅಂದ್ರೆ ಪ್ರಾರಂಭದಲ್ಲಿ ಮದುವೆ ಮೊದಲು ತಂದೆ ತಾಯಿಯವರ ಪ್ರೋತ್ಸಾಹ ಇತ್ತು. ಆ ನಂತರ ಮದುವೆ ಆದ ಬಳಿಕ ನಮ್ಮ ಗಂಡನವರ ಸಹಕಾರ ಬೇಕೆ. ಕೆಲವೊಂದು ಅಡೆತಡೆಗಳು ಬರ್ತದೆ, ಮಕ್ಕಳಾಗುವಾಗ ಸ್ವಲ್ಪ ಕಷ್ಟ. ಆದ್ರೂ 1.5 ತಿಂಗಳ ಮಗುವನ್ನು ಕೈಯಲ್ಲಿ ಹಿಡಿದು ಯಕ್ಷೋತ್ಸವ ಸ್ಪರ್ಧೆಗೆ ಗೋವಿಂದಸ್ ಕಾಲೇಜಿಗೆ ಹೇಳಿಕೊಟ್ಟದ್ದುಂಟು. ಅಂದ್ರೆ ಕಾರಣ ಹೇಳಿದ್ರೆ, ಈಗ ನೀವು ಹೇಳಿದಾಗೆ ಉದ್ಯಮ ಉಂಟು, ಒಂದು ಕಡೆಯಲ್ಲಿ ಸಂಸಾರ. ಈಗ ನನ್ನ ಗಂಡ ಆಗ ವಿದೇಶದಲ್ಲಿದ್ರು, ನಮ್ಮ ಶ್ರೀ ಗಣೇಶ್ ಇಂಜಿನಿಯರಿಂಗ್ ಇಂಡಸ್ಟ್ರಿ, ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನನ್ಗಿತ್ತು. ನಾನು ತಾಯಿ ಮನೆಯಲ್ಲಿದ್ದ ಕಾರಣ ಅಪ್ಪ ಅಮ್ಮ ಮಕ್ಕಳನ್ನು ನೋಡ್ಕೊಳ್ತಿದ್ರು, ನಮ್ಮ ಅಣ್ಣ ಅತ್ತಿಗೆ ಅವರೆಲ್ಲರ ಬೆಂಬಲ ಇತ್ತು.
ಹಾಗಾಗಿ ಉದ್ಯಮದಲ್ಲಿ ನಾನು ತೊಡಗಿಸಿಕೊಂಡ್ರೆ ಮನೆಯಲ್ಲಿ ನನ್ನ ಸಂಸಾರ ನಮ್ಮ ತಂದೆ ಇವರು ನೋಡ್ಕೊಳ್ತಾ ಇದ್ರಲ್ಲ, ಕಷ್ಟ ಆಗ್ತಿತ್ತು. ಮತ್ತೊಂದೆಡೆಯಲ್ಲಿ ನನ್ನ ಶಿಷ್ಯರೊಂದ ಇದ್ರು, ಗೋವಿಂದಸ್ ಕಾಲೇಜಿ ಇವರು, ಕಾರುಣ್ಯ ನಿಧಿ, ರಾಕೇಶ್ ಹೊಸಬಿಟ್ಟು, ಶ್ರೀನಿಧಿ, ಅವರನ್ನು ನಾನು ಯಾವತ್ತೂ ಮರೀಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಒಬ್ಳು ಗುರುವಾಗಿ ಅಥವಾ ನಾನು ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ನನ್ನ ಹಿಂದೆ ಎಲ್ಲರ ಸಹಕಾರ ಉಂಟು, ಎಲ್ಲರೂ ಬೆಳೆಸಿಕೊಂಡು ಬಂದಿದ್ದಾರೆ. ನಾನು ಏನು ಹೇಳಿದ್ರೆ ಅವರು ನನಗೆ ಸಹಕಾರ ಆಗ್ತಿದ್ರು. ನಾನು ಮನೆಯಲ್ಲಿ ಈಗ ಒಂದು ಪೌರಾಣಿಕ ವೇಷ ಸ್ಪರ್ಧೆಗೆ ಹೋಗುದಾದ್ರೆ ನಾನೊಂದು ಹೀಗೆ ಅಂತ ಒಂದು ಕಲ್ಪನೆ ಮಾಡಿರ್ತೇನೆ, ಇಂಥ ಮಕ್ಕಳಿಗೆ ಇಂಥ ವೇಷ, ಒಂದೊಂದು 10 ನಿಮಿಷ 5 ನಿಮಿಷದ. ಆಗ ಏನು ಮಾಡ್ತಿದ್ರು, ಅವರು ಬಂದು ನನಗೆ ಸಹಕಾರ ಆಗ್ತಿದ್ರು. ಹಿಮ್ಮೇಳದಲ್ಲಿ ಅವರು ಭಾಗವತಿಗೆ ಚೆಂಡೆ ಮೊದಲೇ ಬಾರಿಸ್ತಾ ಇದ್ರು. ಹಾಗಾಗಿ ಪ್ರತಿಯೊಬ್ಬರು ಸಹಕಾರ ಇದ್ರು. ಆದ ಕಾರಣ ಆಚೆಯಿಂದ ಉದ್ಯಮ ಮತ್ತೆ ಯಾವುದಕ್ಕೂ ಮುಖ್ಯವಾಗಿ ಬೇಕಾದ್ದು ಶ್ರದ್ಧೆ, ಆಸಕ್ತಿ. ನನಗೆ ಯಕ್ಷಗಾನ ಅಂದ್ರೆ ಪ್ರಾಣ. ರಾತ್ರಿ ಮಲಗದೆ ಬೇಕಾದ ಅರ್ಥಬರ್ಧ ಮಕ್ಕಳಿಗೆ ಕೊಡ್ತೇನೆ ಅಂದ್ರೆ ಅದರಲ್ಲೇ ನಾನು ತೊಡಗಿಸಿಕೊಂಡ ಕಾರಣ ಅದನ್ನೇ ನಾನು ಆರಾಧಿಸಿಕೊಂಡು ಪೂಜಿಸಿಕೊಂಡು ಬಂದೆ. ಮತ್ತೆ ಪ್ರಥಮದಲ್ಲಿ ನಾನು 22 ವರ್ಷ ಆಯ್ತು ಗುರುವಾಗಿ. ನಾನೊಂದು 20 ವರ್ಷದಲ್ಲಿ ಯಾವುದೇ ಒಂದು ಸಂಸ್ಥೆಯಿಂದಾಗ್ಲಿ ನಾನು ಇದು ಸಂಭಾವನೆ ಪಡ್ಕೊಳ್ಳಿಲ್ಲ. ಸುಮಾರು ತಂಡಗಳಿಗೆ ಅತಿಥಿ ನಿರ್ದೇಶಕ್ಕೆ ಹೋಗಿದ್ದೆ. ಕೆಲವು ತಂಡ ಉಂಟು, ನಮ್ಮ ಯಕ್ಷಾರಾಧನಕ್ಕೆ ಹೋಗಿದ್ದೇನೆ, ಪಣಬೂರು ಮಕ್ಕಳ ಮೇಳಕ್ಕೆ ಹೋಗಿದ್ದೇನೆ, ಜ್ಯೋತಿ ಗುಡ್ಡೆಯಲ್ಲಿ ಹೋಗಿದ್ದೇನೆ, ಮಹಿಳಾ ಮಂಡಲ ಕೂಡ. ಹೀಗೆ ಪ್ರತಿಯೊಂದು ತಂಡಕ್ಕೂ ಒಂದು ಅತಿಥಿಯಾಗಿ ನನ್ನನ್ನು ಕರೆದ್ರು. ನಾನು ಸಂಭಾವನೆ ಅಂತ ನಾನು ಪಡ್ಕೊಳ್ಳಿಲ್ಲ. ಯಾವುದೇ ಒಂದು ವಿದ್ಯಾರ್ಥಿಗಳಿಂದ ಸಂಭಾವನೆ ಅಂತ ನಾನು ಪಡೆಯದೆ ಯಕ್ಷಗಾನ ಹೇಳಿಕೊಡ್ತಾ ಇದ್ದೆ. ಮುಖ್ಯವಾಗಿ ನನಗೆ ಇರುವಂತಹ ಒಂದು ಆಸಕ್ತಿ, ಅದರಿಂದ ನಾನು ಎಲ್ಲವನ್ನು ಮಕ್ಕಳ ಕೂಡ ನನಗೆ ಸಹಕಾರಿಯಾಗಿದ್ದರು. ಅದೇ ಈಚೆಯಿಂದ ಕುಟುಂಬದವರು, ಆಚೆಯಿಂದ ಅತ್ತೆ ಮಾವನವರು, ಮುಖ್ಯವಾಗಿ ಗಂಡ, ಅವರ ಸಹಕಾರ ಇಲ್ಲದೆ ಏನು ಆಗುವುದಿಲ್ಲ. ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಮುಂದುವರೆದೆ. ಮೇಡಮ್, ಒಂದು ಕಡೆಯಲ್ಲಿ ಯಕ್ಷಗಾನಕ್ಕೆ ಗಂಡು ಕಲೆ ಅಂತ ಹೇಳ್ತಾರೆ, ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದೆ. ಈ ಗಂಡು ಕಲೆ ಹೇಳುವಂತಹ ಯಕ್ಷಗಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಮಹಿಳಾ ತಂಡವನ್ನು ಕಟ್ಟಿ ಅದರಲ್ಲೂ ಕೂಡ ಯಶಸ್ವಿ ಪ್ರದರ್ಶನಗಳನ್ನು ಕೊಡ್ಬೋದು ಅಂತ ಹೇಳಿಕೊಂಡು ತೋರಿಸ್ಕೊಡ್ಬೇಕಾದ್ರೆ ಅದು ಸುಲಭದ ಕೆಲಸ. ಈ ದಾರಿಯ ಪ್ರಾರಂಭದಿಂದ ಇವತ್ತಿನ ತನಕ ಉಳಿದವರ ಅಂದ್ರೆ ಹೆಚ್ಚಾಗಿ ಎಲ್ಲರೂ ಸಪೋರ್ಟ್ ಇದ್ರ ಅಥವಾ ಮೊದಲೇನಾದ್ರೂ ನಿಮ್ಗೆ ಅಷ್ಟು ಬೆಂಬಲ ಇರದೆ ಮತ್ತೆ ಬೆಂಬಲ ಸಿಕ್ಕಿತ, ಹೇಗಾಯ್ತು ಅಂತ? ಇಲ್ಲ, ನಮ್ಮ ಅಣ್ಣ ಈ ತಂಡ ಕಟ್ಟಿದ್ರಲ್ಲ, ಒಂದು 10 ವರ್ಷದ ತನಕ ಅಣ್ಣನೇ ನಮ್ಮ ಜೊತೆಯಲ್ಲಿದ್ರು. ಸಮಾಜದಿಂದ ನಮ್ಗೆ ಇದೆಲ್ಲ ಬರ್ತಾ ಇತ್ತು ಮಾತುಗಳು. ಅಂದ್ರೆ ಹುಡುಗಿಯರು ಯಕ್ಷಗಾನ ಕುಣಿಲಿಕ್ಕೆ ಹೋಗುದು, ರಾತ್ರಿ ಹೋಗುದು, ಇವರನ್ನ ಮದುವೆ ಆಗುವವರು ಯಾರು, ಇವರಿಗೆ ಮಕ್ಕಳಾಗ್ತದ ಅಂತ ಎಲ್ಲ ಮಾತುಗಳು ಬಂದಿತ್ತು. ಅನ್ನೋ ಒಂಥರ ಕೀಳು ಭಾವನೆ ಖಂಡಿತವಾಗಿತ್ತು. ನಾವು ಕೇಳಿದ್ದೆವು ಸಹ. ಆದ್ರೆ ನಮ್ಮ ಜೊತೆಯಲ್ಲಿ ಅಣ್ಣ ಇದ್ರು. ಹಾಗಾಗಿ ನಾವು 4 ಜನ ಅಕ್ಕ ತಂಗಿಯಂದ್ರು. ನಮ್ಮ ಅಕ್ಕ ಪ್ರಫುಲ್ಲ ಶೆಟ್ಟಿ ಅಂತ, ಅವರು ಅವರ ಗಂಡ ಕೂಡ ಭಾವ ಕೇಶವ ಶೆಟ್ಟಿ ಅಂತ ಭಾಗವತಿಕೆ ಮಾಡ್ತಾರೆ. ಮತ್ತೆ ತೇಜಕ್ಷ, ಶಕುಂತಳ, ನಾವೆಲ್ಲ ಸ್ಪರ್ಧೆಯಲ್ಲಿ ಹೋಗಿ ಎಲ್ಲ ಪುಂಡುವೇಷ, ಶ್ರೀವೇಶ್ವರ, ಪ್ರಥಮ ಭವ ನಾವೇ ತಂದು ಕೊಡ್ತಾ ಇದ್ರಲ್ಲ. ಅಣ್ಣ ಸಂತೋಷ ಪಟ್ಟ. ಮತ್ತೆ ನಮ್ಮ ಅಣ್ಣನಿರುವಾಗ ನಮ್ಗೆ ಸಮಾಜದವರ ಮಾತು ಬೇಡ, ಅವರೆಷ್ಟು ಅನುಭವಿಸ. ಆದ್ರೆ ಆ ಮಾತನ್ನು ಕೇಳಿ ನಾವು ಕೂತ್ಕೊಳ್ತಿದ್ರೆ ನಾವು ಇಷ್ಟು ಮೇಲೆ ಬರ್ಲಿಕ್ಕೆ ಸಾಧ್ಯ ಇರ್ತಿಲ್ಲ. ತುಂಬ ಜನ ಹಾಗಂತೇಳಿ ನಮ್ಮ ತಂಡದಲ್ಲಿ ಇದ್ದವರು ಎಲ್ಲರೂ ಮದುವೆ ಆಗಿದ್ದಾರೆ, ಒಳ್ಳೆ ಒಳ್ಳೆ ಸಂಸಾರಸ್ಥರಾಗಿದ್ದಾರೆ, ಮಕ್ಕಳಾಗಿದ್ದಾರೆ, ಪ್ರತಿಯೊಬ್ಬರು ಒಳ್ಳೆ ಸ್ಥಾನಮಾನದಲ್ಲಿ ಇದ್ದಾರೆ. ಹಾಗಾಗಿ ಆ ಮಾತುಗಳನ್ನು ನಾವು ಕೇಳದೆ ಮುಂದುವರಿದುಕೊಂಡು ಬಂದಿದ್ದೇವೆ. ಹಾಗಾಗಿ ಇಷ್ಟು ಎತ್ತರಕ್ಕೆ ಬೆಳೆಯುವುದಕ್ಕೆ ಕಾರಣ ಆಯಿತು. ಖಂಡಿತ ಮೇಡಮ್. ಅದೇ ರೀತಿ ನೀವೀಗ ಬಹಳಷ್ಟು ಶಾಲೆಗಳಲ್ಲಿ ಕೂಡ ನೀವು ತರಗತಿಯನ್ನು ಮಾಡ್ತೀರಿ. ಶಾಲೆಗಳಲ್ಲಿ ಹೇಳಬೇಕಾದ್ರೆ ಕೇವಲ ಮಂಗಳೂರಿನವರು ಅಥವಾ ಕರಾವಳಿಯವರು ಮಾತ್ರ ಅಲ್ಲ, ಬೇರೆ ಕಡೆಗಳ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಹಾಗಾಗಿ ಅಂಥ ವಿದ್ಯಾರ್ಥಿಗಳು ಯಕ್ಷಗಾನವನ್ನು ಕಲೀಲಿಕ್ಕೆ ಆಸಕ್ತಿ ತೋರಿಸ್ತಾರಾ ಅಥವಾ ಉಳಿದವರಿಗೆ ಕಲಿಸಬೇಕಾದ್ರೆ ನಿಮ್ಮ ಒಂದು ಅನುಭವ ಹೇಗಿರ್ತದೆ? ಈಗ ನಮ್ಮ ಒಂದು ಸಂಘ ಹೇಳಿದ್ರೆ ಮೊದಲು ನಮ್ಮ ಶಿಷ್ಯರೇ ಇದ್ರು. ಮತ್ತೆ ಕೆಲವು ನಮ್ಮ ತಂಡದ ಹೆಸರು ಕೇಳಿ ಸುಬ್ರಹ್ಮಣ್ಯ, ಬೆಳ್ತಂಗಡಿ ಎಲ್ಲ ಕಡೆಯಿಂದ ಬಂದವರಿದ್ದಾರೆ, ಸುಳ್ಯದಿಂದ. ಅವರು ಆಸಕ್ತಿಯಿಂದ ಬಂದಿದ್ದಾರೆ. ಕೆಲವರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ, ಕೆಲವರು ಮದುವೆ ಆದ ನಂತರ ಏನಾದ್ರು ವಿದೇಶ ಹೋದಾಗ ನಿಲ್ಲಿಸ. ಆದ್ರೆ ಆಸಕ್ತಿ ಎಂಬುದು ಇದ್ದು ಬಂದಿದ್ದಾರೆ ಎಲ್ಲರೂ, ಹೆಚ್ಚಿನವರು. ನಮ್ಮ ಮಕ್ಕಳು ಆಸಕ್ತಿಯನ್ನು ತೋರಿಸ್ತಾರೆ. ಕೆಲವರು ಏನ್ ಮಾಡ್ತಾರೆ ಹೇಳಿದ್ರೆ, ಅಂದ್ರೆ ಆಗ ಒಂಥರ ಇದೇ ಬೇರೆ ಇತ್ತು, ಟ್ರೆಂಡ್ ಬೇರೆ ಇತ್ತು ಆಗಿನ ಕಾಲ. ಅದೊಂಥರ ನಮ್ಗೆ ಕಲಿಬೇಕು, ವೇಷ ಮಾಡ್ಬೇಕು. ಕೆಲವರಿಗೆ ಮನೆಯಲ್ಲಿ ಪ್ರೋತ್ಸಾಹ ಸಿಗುದಿಲ್ಲ, ಬೇಡ ಅವಳನ್ನು ಕರ್ಕೊಂಡು ಹೋಗುದು ಬೇಡ, ನಾಳೆ ಎಕ್ಸಾಮ್ ಉಂಟು. ಮತ್ತೆ ಪುರುಷರ ಮೇಳಕ್ಕೂ ಮಹಿಳಾ ಮೇಳಕ್ಕೂ ತುಂಬಾ ವ್ಯತ್ಯಾಸ. ನಿಮ್ಗೆ ಪುರುಷರು ಅಂತ ಹೇಳಿದ್ರೆ ಒಬ್ರು ಕಲಾವಿದ್ರು ಈಗ ಬೆಳಿಗ್ಗೆ ಬರುದಿಲ್ಲ ಹೇಳಿದ್ರೆ ಇನ್ನೊಂದನ್ನು ತಕೊಂಡು ಹೋಗಿ ಯಾರಾದ್ರೂ ಇರ್ತಾರೆ. ಮಹಿಳೆಯರಾಗಲ್ಲ, ಅಲ್ಲೆಲ್ಲಿ ಲೆಕ್ಕಾಚಾರದ ಈಗ ಬೇಕಾದಷ್ಟು ಇದ್ದಾರೆ. ಹಾಗಂತೇಳಿ ಎಲ್ಲಾ ಪಾತ್ರವನ್ನು ನಿಭಾಯಿಸ್ಲಿಕ್ಕೂ ಕಷ್ಟ ಇರ್ತದೆ ನೋಡಿ.
ನಮಗೆ ಕಷ್ಟ, ನಾನು ತುಂಬ ಕಷ್ಟಪಟ್ಟಿದ್ದೇನೆ. ಒಂದೊಂದು ಸಲ ನಾಳೆ ಕಾರ್ಯಕ್ರಮಕ್ಕೂ ಇವತ್ತು ಮನೆಯವರು ನನಗೆ ಅವಳನ್ನು ಕಳಿಸ್ಲಿಕ್ಕೆ ಆಗುದಿಲ್ಲ, ನಮಗೆ ಬೇರೆ ಹೋಗ್ಲಿಕ್ಕೆ ಉಂಟು ಅಥವಾ ಅವಳ ಎಕ್ಸಾಮ್ ಉಂಟು, ತುಂಬ ಕಷ್ಟವೇ. ರಾತ್ರಿ ಬೆಳಗಾಗುವಾಗ ಜಾಂಬವತಿಗೆಲ್ಲ ಬಲರಾಮನನ್ನು ತಯಾರು ಮಾಡಿದ್ದುಂಟು. ನಾನು ಕಲ್ತದ್ದಾಗೆ ಮಕ್ಕಳನ್ನು ಆ ಪಾತ್ರಕ್ಕೆ ಇದು ಮಾಡಿ ತ್ರಿವಿಢತಾಳ ಅಷ್ಟತಾಳ ಹೇಳಿ ಎಷ್ಟು ಬೇಕಷ್ಟನ್ನು ತಯಾರು ಮಾಡಿದ್ದುಂಟು. ಬೆಳಿಗ್ಗೆ ಆಗುವಾಗ ಸಂಜೆ ಬರೋದಿಲ್ಲ ಹೇಳೋದುಂಟು. ಅಂಥ ಸಂದರ್ಭ ತುಂಬ ನಾವು ಕಷ್ಟ ಅನುಭವಿಸ್ತು. ಆದರೆ ನಾವು ಹೇಗೆ ಪಳಗಿದ್ದು ಹೇಳಿದರೆ, ಈಗ ನಾನು ಅದನ್ನೇ ಮುಂದುವರಿಸಿಕೊಂಡೆ. ಒಂದು ಶಿಷ್ಯಗೆ ಒಂದು ಅದೇ ಪಾತ್ರ ಅಂತಲ್ಲ, ಪುಂಡವೇಶ ಅಲ್ಲ, ಅವಳು ಪುಂಡವೇಷ ಮಾಡಬೇಕು, ಶ್ರೀವೇಷ ರಾಜ, ಹೀಗೆ ಇದು ಮಾಡ್ಕೊಂಡು ಬಂದ ಒಳ್ಳೆ ಬೆಳಗಿದೆ. ಹಾಗಾಗಿ ಎಲ್ಲರೂ ದೂರದಿಂದ ಬಂದರು ನಮ್ಮ ಶಿಷ್ಯರು ಒಂದಾಗಿ ಅದರಿಂದ ಆಸಕ್ತಿಯಿಂದ ಕಲಿತು ಮಾಡ್ತಾರೆ. ಈಗ ಮೇಡಮ್ ಇನ್ನೊಂದು ನಾವು ನೋಡಿದ್ರೆ ಯಕ್ಷಗಾನದಂಥ ಚಟುವಟಿಕೆಗಳಿಗೆ ಈಗ ಬಹಳಷ್ಟು ಒತ್ತು ಕೊಡ್ತಾ ಇದೆ. ಅಂದ್ರೆ ಏನಾದ್ರು ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಹೇಳುವಂಥದ್ದು ಇರಬೇಕು ಮಕ್ಕಳಿಗೆ ಹೇಳುವಂಥ. ಇದು ಯಾವ ರೀತಿಯೆಲ್ಲ ಮಕ್ಕಳಿಗೆ ಉಪಯೋಗ ಆಗ್ಬೋದು ಭವಿಷ್ಯದಲ್ಲಿ ಅಂತ? ಅಂದರೆ ಈಗ ಎಲ್ಲ ಶಾಲೆಗಳಲ್ಲಿ NCERT ಅಂತ ಬಂದ ಮೇಲೆ ಅವರು ಸಾಂಸ್ಕೃತಿಕ ಇದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತಲೇ ಉಂಟು. ಹಾಗಾಗಿ ಭರತನಾಟ್ಯ, ಯೋಗ, ಕರಾಟೆ, ಯಕ್ಷಗಾನ. ಈ ಯಕ್ಷಗಾನ ಎಂಬುದು ಒಂದು ವಿಶೇಷವೇ, ನಿಜಕ್ಕೂ ಅದು ನಿಮಗೂ ತಿಳಿದುಂಟು. ಯಾಕಂತ ಹೇಳಿದ್ರೆ ಒಂದು ಆಕರ್ಷಣೆ ಅಲ್ವಾ. ಹೆಚ್ಚಿನ ಮಕ್ಕಳು ಬೇರೆದಕ್ಕೆ ಹೋಗುದಿಲ್ಲ, ಈ ಯಕ್ಷಗಾನಕ್ಕೆ ಬರ್ತಾರೆ. ಯಕ್ಷಗಾನದ ಒಂದೇ ಏನು ಹೇಳಿದ್ರೆ ನಮ್ಮ ಪುರಾಣ ಜ್ಞಾನ ಹೆಚ್ಚಿದೆ, ಮತ್ತೆ ನಮಗೆ ಮಾನಸಿಕವಾಗಿ, ಲೌಕಿಕವಾಗಿ, ಭೌತಿಕವಾಗಿ ಪ್ರತಿಯೊಂದರ ನಮ್ಮ ಬೆಳವಣಿಗೆ ಕಾಣುತ್ತೆ. ಮುಖ್ಯವಾಗಿ ಅದೊಂದು ಎಕ್ಸಸೈಸ್ ಅಂತ ಕೂಡ ಹೇಳ್ಬೋದು. ಕಾಲಿನ ಚಲನೆ, ಕೈಯ ಚಲನೆ, ಅದು ನಮಗೆ ಆರೋಗ್ಯಕ್ಕೆ ಉತ್ತಮ. ಮಕ್ಕಳು ಇದರಿಂದ ಒಂದು ಏಕಾಗ್ರತೆ ಬರ್ತದೆ, ಅವರಿಗೆ ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ. ಹೆಚ್ಚಿನ ಈಗ ನೀವು ತಿಳಿದ ಹಾಗೆ ಹೆಚ್ಚಿನ ಮಕ್ಕಳು ಎಲ್ಲ ಬ್ರಿಲಿಯಂಟ್ ಇದ್ದಾರೆ, ಎಲ್ಲರೂ ಅಂದರೆ 90 ಮೇಲೆ ಮಾರ್ಕ್ ತೆಗೆಯೋರು ಯಕ್ಷಗಾನದಲ್ಲಿದ್ದಾರೆ. ಹಾಗಾಗಿ ಯಕ್ಷಗಾನದಿಂದ ಒಳ್ಳೆಯ ಸಂಸ್ಕಾರ ಬರ್ತದೆ, ಅವರು ಒಳ್ಳೆ ಬುದ್ಧಿವಂತರಾಗ್ತದೆ, ಜ್ಞಾನವು ಹೆಚ್ಚುತ್ತದೆ ಅಂತ ಹೇಳ್ತೇನೆ. ನೀವೀಗ ಸಂಸ್ಥೆಗಳ ಬಗ್ಗೆ ಮಾತಾಡ್ತಾ ನೋಡಿದ್ರೆ, ನೀವು ಗೋವಿಂದ ಸಂಸ್ಥೆಯಲ್ಲಿ ಕಲ್ತವರು, ಈಗ ಅದೇ ಸಂಸ್ಥೆಯಲ್ಲಿ ನಿರ್ದೇಶಕಿಯಾಗಿ ಕೂಡ ಇದ್ದೀರಿ. ಹಾಗಾಗಿ ಆ ಸಂಸ್ಥೆಯ ಜೊತೆಗೆ ನಿಮ್ಮ ಬಾಂಧವ್ಯ ಹೇಗೆ ಬಂದಿದೆ? ತುಂಬ ಒಳ್ಳೆಯದುಂಟು. ಯಾಕಂತ ಹೇಳಿದ್ರೆ ನನಗೆ ಒಂದು ಸಂತೋಷ ಹೇಳಿದೆ, ಯಾರು ನನ್ನಾಗಿ ಯಾರು ಇರಲಿಕ್ಕಿಲ್ಲ. ನಾನು ಮೊನ್ನೆ ಮಾತು ಹೇಳಿದೆ, 1990ರಲ್ಲಿ ನಾನು ಗೋವಿಂದಸ್ ಕಾಲೇಜಿಗೆ ಸೇರಿದಾಗ ನಮ್ಮ ನಂಟು ಹೇಗೆ ಬೆಳೆಯುವುದು ಹೇಳಿದ್ರೆ ಯಕ್ಷಗಾನ. ಈ ಯಕ್ಷಗಾನದಿಂದಾಗಿ ಸಿಗುವ ಮರ್ಯಾದೆ ನಮ್ಮ ವಿದ್ಯೆಯಲ್ಲಿ ಸಿಗುವುದಿಲ್ಲ. ಈಗ ಅಲ್ಲಿ ಕಲ್ತವರು ಡಾಕ್ಟರ್, ಇಂಜಿನಿಯರ್ ಎಷ್ಟೇ ಇರ್ಬೋದು, ಅವರು ಬಂದರೆ ಯಾರಿಗೂ ಪರಿಚಯ ಇರಲಿಕ್ಕಿಲ್ಲ. ಈಗ ಪೂರ್ಣಿಮಾ ಬಂದರೆ ಆ ಪೂರ್ಣಿಮಾ ಬಂದ್ರಲ್ಲ ಅಂತ ಆ ಬಾಂಧವ್ಯ ಒಳ್ಳೆ ಉಂಟು, ಅದನ್ನು ಉಳಿಸ್ಕೊಂಡು ಬಂದಿದ್ದೇನೆ. 90ರಿಂದ ನಾವು ಸ್ಪರ್ಧೆಯಲ್ಲಿ ಹೋಗಿ ಬಹುಮಾನಗಳನ್ನು ಪಡೆದು ಆ ಕಾಲೇಜಿಗೆ ಹೆಸರು ತಂದು, ಅದು ಮೊದಲು ವೇಷಗಳು ಮಾಡ್ತಾ ಇದ್ರು ಕಲಿತರಿ ಶಿವರಾಂಬಣ್ಣವರೆಲ್ಲ ಅದೇ ಕಾಲೇಜ್ನವರು. ಆದರೆ ಮತ್ತೆ ಏನು ಹೇಳಿದ್ರೆ ಈ ಸ್ಪರ್ಧೆಯಿಂದಾಗಿ ಆ ಕಾಲೇಜುಗಳಿಗೆ ಹೆಸರು ಬಂತು. ಆವತ್ತಿನಿಂದ ಆಗ ವಿದ್ಯಾರ್ಥಿನಿಯಾಗಿದ್ದೆ, ವಿದ್ಯಾರ್ಥಿನಿಯಾಗಿ ಸ್ಪರ್ಧೆಗೆ ಹೋಗ್ತದೆ. ಆಮೇಲೆ ಈಗ ಗುರುಗಳಾಗಿ ಅದೇ ಇದರಲ್ಲಿ ನನಗೆ ಅಲ್ಲಿ ಅಂದರೆ ಪ್ರಿನ್ಸಿಪಲ್ ಆಗಲಿ, ಆಡಳಿತ ಮಂಡಳಿ ಎಲ್ಲರೂ ಒಳ್ಳೆ ಸಹಕಾರ ಕೊಡ್ತಾರೆ, ಒಳ್ಳೆ ಮರ್ಯಾದೆ ಕೊಡ್ತಾರೆ. ಸಾಧಾರಣ 90ರಿಂದ 35 ವರ್ಷದ ಬಾಂಧವ್ಯ ಹಾಗೆ ಉಂಟು. ಮತ್ತೆ ನಾನು ಕಲಿತ ಸಂಸ್ಥೆ ಅಂತ ಹೇಳಿ ಇಷ್ಟರವರೆಗೆ ನಾನು ಅಲ್ಲಿ ಯಾವುದೇ ಸಂಭಾವನೆ ಪಡೀಲಿಲ್ಲ. ಉಚಿತವಾಗಿ ಯಕ್ಷಗಾನವನ್ನು ಈಗಲೂ ಹೇಳಿಕೊಡ್ತಾ ಇದ್ದೇನೆ. ಅಂದರೆ ವಿದ್ಯಾರ್ಥಿಗಳ, ಶಿಷ್ಯರ ಒಂದು ಪ್ರೀತಿಯನ್ನು ಗಳಿಸಿದ್ದೇನೆ, ಕಾಲೇಜಿನವರ ಇದನ್ನು ಸಂಪಾದಿಸಿಕೊಂಡಿದ್ದೇನೆ. ರಮೇಶ್ ಭಟ್ವಾ ಅಲ್ಲಿ ಒಬ್ಬರು ಲೆಕ್ಚರರ್ ಇದ್ರು, ಅವರು ಇತ್ತೀಚೆಗೆ ತುಂಬ, ಮೊದಲು ಕೃಷ್ಣಮೂರ್ತಿ ಸರ್ ಇದ್ರು, ಈಗ ರಮೇಶ್ ಭಟ್ ಅವರು ರಿಟೈರ್ಡ್ ಆದರು. ಅವರು ವಿದ್ಯಾರ್ಥಿಗಳ ಯಕ್ಷಗಾನಕ್ಕೆ ತುಂಬ ಪ್ರೋತ್ಸಾಹ, ಎಲ್ಲ ಕಲೆಗೂ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಹಾಗಾಗಿ ಈಗಲೂ ಅಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಈಗ ವಿದ್ಯಾರ್ಥಿಗಳು ಮತ್ತು ಗುರುಗಳು ಅಂತ ಬಂದಾಗ ಕೆಲವೊಮ್ಮೆ ಏನಾಗ್ತದೆ ಹೇಳಿದ್ರೆ, ಕೆಲವು ಮಕ್ಕಳು ಕೆಲವೊಂದು ಗುರುಗಳಲ್ಲಿ ಯಕ್ಷಗಾನವನ್ನು ಕಲಿತಾರೆ, ನಾಟ್ಯ ಅಭ್ಯಾಸವು, ಹಿಮ್ಮೇಳ ಅಭ್ಯಾಸವು ಯಾವುದೇ ರೀತಿ ಇರ್ಬೋದು. ಅದಾದ ಮೇಲೆ ಅವರು ಹೋಗಿ ಯಾವುದೇ ಕಾರಣ ಇರ್ಬೋದು ಬೇರೆ ತಂಡವನ್ನು ಸೇರಿಕೊಳ್ತಾರೆ. ಈಗ ಇದರಲ್ಲಿ ಸರಿ ತಪ್ಪು ಹೇಳುವಂಥದ್ದು ಯಾವ ರೀತಿ ಬರ್ತದೆ? ಯಾಕಂದರೆ ಕೆಲವು ಸಲ ಚರ್ಚೆಗಳಾಗೋದು ಇದೆ ಇದರ ಬಗ್ಗೆ. ಹಾಗಾಗಿ ಇದು ಯಾವ ರೀತಿ ನೀವು ನೋಡ್ಬೋದು ಅಂತ ನೋಡಿ. ಯಕ್ಷಗಾನ ಈಗ ನಾನೇ ಹೇಳೋದು, ಈಗ ನಾನು ಏನು ಹೇಳ್ತೇನೆ ಹೇಳಿದ್ರೆ, ನಾವು ಸಣ್ಣದಿರುವಾಗ ಹಿಮ್ಮೇಳ ಕಲ್ತಿದ್ದೆ ಬೈಪರ್ತೆ, ಹೌದಾ? ಆಗ ದೀಪಕ್ ರಾವ್ ಪೇಜಾರ್ ಅವರು ಸಣ್ಣ ಪ್ರೈಮರಿಯಲ್ಲಿ ಮಹಾಲಿಂಗೇಶ್ವರ ಹೋಗ್ತಾ ಇದ್ರು. ಅವರು ಮತ್ತೆ ಅವರ ಒಂದು ಲತೇಶ್ ಅಂತ ಹುಡುಗ ನಮ್ಮ ಮನೆಗೆ ಬಂದು ಯಕ್ಷಗಾನ, ನಾವಾಗ ಹಿಮ್ಮೇಳ, ಅಣ್ಣ ಒಬ್ರು ಭಾಗವತಿಗೆ ನಾನು ಮೊದಲೇ ಹೀಗೆ ಚೆಂಡೆ ಕಲ್ತು ಪೂರ್ವರಂಗ ಎಲ್ಲವನ್ನು ಹೇಳಿಕೊಡ್ತಾ ಇದ್ದೆ. ಆಗ ಅವ್ರ ಮನೆಗೆ ಬಂದು ಆ ನಾಟ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದೆ. ಆಮೇಲೆ ಈಗ ಸುಮಾರು ಈಗ ಕೆಲವರು ಇದ್ದಾರೆ, ಅರುಣ್ ಕಾಟಿಪಳ್ಳ ಅಂತ, ಹೆಚ್ಚಿನವರು ರಕ್ಷಿತ್ ಕಾಲೇಜು ಜೀವನದಲ್ಲಿ ಈಗ ಒಳ್ಳೆ ಹೆಸರು ಪಡೆದವರಲ್ವಾ. ಹಾಗಂತೇಳಿ ಅವರು ಕಲ್ತ ಗುರುಗಳು ಬೇರೆ ಬೇರೆ ಇದ್ದಾರೆ. ಕಾಲೇಜಲ್ಲಿ ನಮ್ಮ ಬಳಿಗೆ ಬಂದರು, ರಮೇಶ್ ಅಣ್ಣ ಕಲಿಸಿಕೊಟ್ರು, ನಾನು ಕಲಿಸಿಕೊಟ್ಟೆ. ಹಾಗೆ
ಶಿಷ್ಯ ವೃಂದ ಅದೆಷ್ಟು ಇದ್ದಾರೆ, ಬೆಳೆದು ನಿಲ್ತಾರೆ. ಅವರಿಗೆ ಹೇಳಿಕೊಡುವುದು ನಾವು ಸಂತೃಪ್ತಿಯನ್ನು ಪಡಿಬೇಕು. ಯಾಕಂದ್ರೆ ಒಂದು ಶಿಷ್ಯನನ್ನು ರೂಪಿಸಿದೆ. ಈಗ ದೀಪಕ್ ರಾವ್ ಪೇಜ್ ಅವರ ನಾವು ಹೇಳಿಕೊಟ್ಟದ್ದು ಏನಲ್ಲ, ಅಂದ್ರೆ ನಮ್ಮೊಟ್ಟಿಗೆ ಬೆಳೆದಿದ್ದಾನೆ ಅನ್ನೋ ಹುಡುಗ, ರಕ್ಷಿತ ನಮ್ಮ ಹುಡುಗ ಅನ್ನೋ ಹಾಗೆ ಇಂಥ ಹಲವಾರು ಮಂದಿ ಒಡನಾಟ ಇರ್ತದಲ್ಲ, ನಾವು ಹೇಳಿಕೊಡ್ತೇವೆ. ಹಾಗಂತ ಹೇಳಿ ಅವರು ಮತ್ತೆ ಅವರ ಹಿರಿಯರಿಂದ, ಸತ್ಯಾನಂದ ಪೇಜ್ ಅವರು ಅಥವಾ ಹಿರಿಯರಿಂದ ಕಲ್ತು ಈಗ ದೊಡ್ಡ ಕಲಾವಿದ, ಅವರು ನಮ್ಮ ಶಿಷ್ಯರಂತ ಹೇಳುದಲ್ಲ, ನಮ್ಮ ಒಟ್ಟಿಗೆ ಕಲ್ತಿದ್ದಾರೆ. ಹಾಗಂತೇಳಿ ಈಗ ನಾವು ಕಲಿಸಿದ ಶಿಷ್ಯರು ಕೂಡ ತುಂಬಾ ಮಕ್ಕಳಿದ್ದಾರೆ. ಕೆಲವರು ಒಮ್ಮೆ ನಿಮ್ಗೆ ನೋಡಿ ಸಮಯ ಇರುವಾಗ ನಮ್ಮ ಬಳಿಗೆ ಬರ್ತಾರೆ, ಕಲಿತಾರೆ, ಇನ್ನೊಂದು ಕಡೆ ವೇದಿಕೆ ಸಿಗುವ ಹೋಗ್ತದೆ. ಅದರಲ್ಲಿ ತಪ್ಪು ಒಪ್ಪು ಹೇಳಿಕೆ ಏನ್ ಹೇಳಿದ್ರೆ, ಈಗ ಆ ಗುರುಗಳ ಈಗ ನಮ್ಮಲ್ಲಿ ಕಲಿತ ಶಿಷ್ಯ ಇನ್ನೊಂದು ಕಡೆಗೆ ಹೋಗಿದ್ದಾನೆ ಅಂತ ಹೇಳಿ ನಾವು ಕೋಪಿಸಬಾರ್ದು. ನಮ್ಮ ದೃಷ್ಟಿ ಏನು, ಪಾಠ ಹೇಳಿ ಕೊಡುದು. ಈಗ ಅಂಗನವಾಡಿ, ಪ್ರೈಮರಿ, ಹೈಸ್ಕೂಲ್, ಕಾಲೇಜ್ ಲೆವೆಲ್ ಹೋಗುವಾಗ ಎಲ್ಲರೂ ಬರ್ತಾರಲ್ಲ ಜೀವನದಲ್ಲಿ. ಇದು ಹಾಗೆ ಪ್ರತಿಯೊಂದು ಇದ್ರಲ್ಲೂ ನಾವು ಹೆಜ್ಜೆ ಹೆಜ್ಜೆಗೆ ನಾವು ಕಲಿಸಿದ ಮಕ್ಕಳು ನಮ್ಮ. ಹೌದು, ಬೇಸರ ಕೆಲವರಿಗೆ ಆಗ್ತದೆ, ನಾವು ಹೇಳಿಕೊಟ್ಟ ಹುಡುಗ ನಾವು ಎಲ್ಲ ತಯಾರು ಮಾಡಿದ್ಮೇಲೆ ಇನ್ನೊಂದಕ್ಕೆ ಹೋದ್ರಲ್ಲ ಅಂತ. ಅದು ಮಕ್ಕಳು ಈಗ ಹಕ್ಕಿಗೆ ರೆಕ್ಕೆ ಬಂದ್ರೆ ಓಡಾಡ್ತದೆ. ಈಗ ಅವನಿಗೆ ಅದೊಂದು ಇದಿರ್ತದೆ, ನಾನು ಅಲ್ಲಿ ಹೋದ್ರೆ ನನಗೆ ಅವಕಾಶ ಸಿಗ್ತದಂತ. ಈಗ ಕಾಲೇಜ್ ಲೆವೆಲ್ ಅಲ್ಲಿ ಏನಾಗ್ತದೆ ಹೇಳಿದ್ರೆ, ಎಲ್ಲಾ ಗುರುಗಳ ಶಿಷ್ಯರು ನಮ್ಗೆ ಸಿಗ್ತಾರೆ. ಈಗ ನನ್ನ ಗೋವಿಂದಸ್ ಕಾಲೇಜ್ ಹಾಗೆ ಬೇರೆ ಬೇರೆ ಕಾಲೇಜಲ್ಲಿ ಲಕ್ಷ್ಮಣ್ ಮರಕಡೆ ಹೇಳ್ಕೊಡ್ತಾ ಇದ್ದಾರೆ, ರಾಕೇಶ್ ರೈ, ರಕ್ಷಿತ್, ಎಲ್ಲರ ಶಿಷ್ಯರು ಬರುವಾಗ ಅಲ್ಲಿ ಗುರುಗಳು ಯಾರು, ಅವರೇ ಹೇಳಿಕೊಡು. ನಂದೊಂದು ಮಾತುಂಟು, ಮಕ್ಕಳೇ ನೀವು ಯಾರಲ್ಲಿ ವಿದ್ಯೆ ಕಲಿಯಿರಿ, ಆದ್ರೆ ನನ್ನದೊಂದು ಕ್ರಮ ಉಂಟು, ಆ ಕ್ರಮದಲ್ಲಿ ನೀವು ಕುಣಿಬೇಕು. ಅದು ಎಲ್ಲಿಗೆ ಇದಕ್ಕೆ ಸೀಮಿತ. ನಿಮ್ಮ ತಂಡಕ್ಕೆ ಹೋದ ಮೇಲೆ ನೀವು ಅದನ್ನೇ ಅನುಸರಿಸಿ, ಅದು ತಪ್ಪು ಅಲ್ಲ. ಒಬ್ಬೊಬ್ಬರು ಗುರುಗಳ ಶಿಷ್ಯ ಅಂದ್ರೆ ಬೇರೆ ಬೇರೆ ಕ್ರಮಗಳದು ಸಹಜ ಅಲ್ವಾ. ಆಗ ಕಲಿತಾರೆ ನೋಡಿ. ಕೆಲವರು ಏನ್ ಮಾಡ್ತಾರೆ ಹೇಳಿದ್ರೆ, ಗುರುಗಳು ಒಳ್ಳೆ ಸಿಕ್ಕಿತಂತ ಹೇಳಿ ಸ್ವಲ್ಪ ನಾವು ನಿಮ್ಮೊಟ್ಟಿಗೆ ಬರ್ತೇವೆ, ಕಲಿತೇವೆ, ಸ್ವಲ್ಪ ಕಲಿತೆ ಹಾಗೂ ಬರ್ತಾರೆ. ಕೆಲವು ಕಲಿತ ಮಕ್ಕಳು ಇನ್ನೊಂದು ತಂಡಕ್ಕೆ ಹೋಗ್ತಾರೆ, ಅಲ್ಲಿ ಗುರುಗಳ ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಗುರುಗಳು ಬಂದ ಶಿಷ್ಯನನ್ನು ಸ್ವೀಕರಿಸಲೇಬೇಕು. ಹಾಗಂತೇಳಿ ಗುರುಗಳಾದ ನಾವೇನು ಅವರನ್ನು ಬಲಾತ್ಕಾರವಾಗಿ ನೀವು ನಮ್ಮ ತಂಡಕ್ಕೆ ಬನ್ನಿ ಅಂತ ಹೇಳ್ಕೊಡೋದಿಲ್ಲ. ಆ ಹುಡುಗ ಅಥವಾ ಹುಡುಗಿ ಬೆಳಿಬೇಕಾ, ಅವರೇ ಮನಸ್ಥಿತಿ ಅಥವಾ ಮನೆಯವರ ಒಪ್ಪಿಗೆ ಇದ್ರೆ ಯಾರ ಹತ್ತಿರವೂ ಹೋಗ್ಬಹುದು, ಎಲ್ಲಿಯೂ ಕಲಿಬಹುದು. ತಪ್ಪು ಅಲ್ಲ, ಸರಿ ಅಲ್ಲ. ಆದ್ರೆ ಕಲಿತ ವಿದ್ಯಾರ್ಥಿಗಳು ಅವರ ಮನದಲ್ಲಿ ಒಂದಿರ್ಬೇಕು, ನಾವು ಇಂಥವರಲ್ಲಿ ಕಲ್ತಿದ್ದೇವೆ. ಈಗ ನನ್ನ ಶಿಷ್ಯರೇ ಎಲ್ಲೆಲ್ಲಿ ಹೋಗಿ ವೇಷ ಮಾಡ್ತಾರೆ, ಅದು ನಾವು ಬೆಳೆಸಿದ್ರಲ್ಲಿ ಇರ್ತದೆ. ನಾವು ನೋಡಿ ಮಕ್ಕಳೇ ಹೋಗಿ ನಿಮ್ಗೆ ವೇದಿಕೆ ಉಂಟು ಮಾಡಿ ಅಂತ ಹೇಳಿದ್ರೆ ಅದು ಅವರ ಅನುಭವಕ್ಕೆ ಸಿಕ್ಕ ಅವ್ರ ಮೇಲೆ ಬರ್ತಾರಲ್ಲದೆ. ಇಲ್ಲದೆ ನಾವು ನಮ್ಮೊಳಗೆ ಕಟ್ಟಿಟ್ರೆ ಅವ್ರಿಗೆ ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಈಗ ನನ್ನ ಮಕ್ಕಳು ಹೇಗೆ ಬೆಳೀತಿದ್ದಾರೆ ಹೇಳಿದ್ರೆ, ಯಾವ ತಂಡ ಕರೆದು ನಾನು ಹೋಗಿ ಹೇಳುದು, ನನ್ನ ತಂಡಕ್ಕೂ ಬೇರೆ ಮಕ್ಕಳು ಬರ್ತಾರೆ. ಈಗ ನಮ್ಮ ಮಹಿಳಾ ತಂಡ ಕೇಳಿದ್ರೆ ಈಗ ನಮ್ಮ ಶಿಷ್ಯರಂತಲ್ಲ, ಈಗ ಎಲ್ಲರೂ ಆಚೆಯಿಂದ ಎಲ್ಲ ಮಕ್ಕಳು ಬಂದ ಕಾರಣ ನಮ್ಮ ತಂಡ ಈಗ ಕೂಡ ಗಟ್ಟಿಂಟು 36 ವರ್ಷದಲ್ಲಿ ಅಲ್ವಾ. ಸುಮಾರು ಜನ ಇದ್ದಾರೆ. ಈಗ ನಮ್ಮ ಮಕ್ಕಳೆಲ್ಲ ತುಂಬಾ ಇದ್ದಾರೆ. ಈಗ ವಸುಂಧರ, ಸುಷ್ಮನ್ ಅವರು, ಶಿವಾನಿ ಅವರು, ಸಾಯಿ ಸುಮಂಗಲ ರತ್ನಾಕರ್, ಇಂಥ ಎಲ್ಲರೂ, ಮಾಲತಿ ವೆಂಕಟೇಶ್, ರೇವತಿ ನವನಿ, ಎಲ್ಲರೂ ಅಂದ್ರೆ ಎಲ್ಲ ತಂಡದ ಮಕ್ಕಳು ನಮ್ಮ ತಂಡ ಸೇರ್ಕೊಳ್ತಾರೆ. ತಂಡ ಗಟ್ಟಿ ಆಗ್ತದೆ. ಹಾಗಂದ್ರೆ ಅವರು ಅವರ ಗುರುಗಳನ್ನು ಮರೆಯುವುದಿಲ್ಲ. ಹಾಗಾಗಿ ಒಬ್ಬರ ಗುರುಗಳ ಶಿಷ್ಯ ಇನ್ನೊಂದಕ್ಕೆ ಹೋದ್ರು ತಪ್ಪಲ್ಲ. ಈಗ ಮೇಳದಲ್ಲಿ ಬದಲಾವಣೆ ಮಾಡ್ಕೊಂಡು ಹೋಗುದಿಲ್ಲ. ಈಗ ಒಬ್ಬ ತನಿ ಒಳ್ಳೆ ಇರ್ತಾರೆ, ಬೇಕಾದಷ್ಟು ಕೊಡ್ತಾರೆ, ಇನ್ನೊಂದು ವರ್ಷ ಆಗುವಾಗ ಅವ್ರು ಇನ್ನೊಂದು ಮೇಳ. ಅಂದ್ರೆ ಅವರವರ ಜೀವನ ಅಂದ್ರೆ ತಪ್ಪು ಅಂತ ಹೇಳಿಕ್ ಆಗುದಿಲ್ಲ. ಆದ್ರೆ ಕಲ್ತ ವಿದ್ಯಾರ್ಥಿ ಗುರುಗಳ ಒಂದು ನೆನಪಿಟ್ಟುಕೊಂಡು ಜೀವನ ಮಾಡ್ಬೇಕು ಅಷ್ಟೇ. ಇದರಲ್ಲಿ ಈಗ ನೀವು ಹೇಳಬೇಕು ಅಂತಂದ್ರೆ ಬಹಳಷ್ಟು ವಿಷಯಗಳನ್ನು ಹೇಳ್ತಾ ಕುಟುಂಬದ ಬಗ್ಗೆ ಹೇಳಿದ್ರಿ. ಹಾಗಾಗಿ ನಿಮ್ಮ ಕುಟುಂಬದ ಸಹಕಾರ ಈಗ ಇಷ್ಟು ಸಮಯ ಆದ್ರೂ, ಈಗ ಇಷ್ಟು ಬಿಡುವಿಲ್ಲದೆ ಇದ್ರು ಕೂಡ ಯಾವ ರೀತಿ ನಿಮ್ಗಿದೆ ಅಂತ? ಅಂದ್ರೆ ನಿಜಕ್ಕೂ ಹೌದು, ನನಗೆ ಒತ್ತಡ ಜಾಸ್ತಿ ಉಂಟು. ನನ್ನ ಮಕ್ಕಳ ಎಜುಕೇಶನ್ ಅದು, ಮತ್ತೆ ನನ್ನ ಗಂಡ ನಿಜಕ್ಕೂ ಅವರಿಗೆ ಆಸಕ್ತಿ ಇಲ್ಲ ಅಂತಲ್ಲ, ಅವರೊಬ್ಬರು ಹವ್ಯಾಸಿ ಕಲಾವಿದ್ರೆ. ಅವರು KVG ಯಲ್ಲಿ ಇಂಜಿನಿಯರಿಂಗ್ ಮಾಡ್ತಿರುವಾಗ ವೇಷ ಎಲ್ಲ ಮಾಡ್ತಿದ್ದವರು. ಆದರೆ ಅವರ ಜೀವನ ಇಂಜಿನಿಯರಿಂಗ್ ಆಗಿ ಈಗ ಪೆಟ್ರೋಲಿಯಂ ಡೆವಲಪ್ಮೆಂಟ್ ಹವಾಮಾನ ಉಂಟು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನನಗೆ 2 ಮಕ್ಕಳಾಯಿತು. ಆದರೆ ನಾನೊಂದು ಹೇಳಬೇಕಂತ ಹೇಳಿದೆ, ತಂದೆ ತಾಯಿಯವರ ಅಣ್ಣಂದಿರ ಪ್ರೋತ್ಸಾಹಗಳುಂಟು, ಮನೆಯವರದ್ದು ಎಲ್ಲರ ಕುಟುಂಬದವರ ಬೆಂಬಲ ಉಂಟು, ಗುರುಗಳೆಲ್ಲ ಆಶೀರ್ವಾದ ಇತ್ತು. ಆದರೆ ಮದುವೆ ಆದಮೇಲೆ ನಾವು ಯಾವಾಗ ನಮ್ಮನ್ನು ನಿಲ್ಲಿಸ್ತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಅಂದರೆ ನನ್ನ ಗಂಡ ಒಂದು ಹೇಳಿದ್ರು, ನೀನು ವೇಷ ಮಾಡದಿದ್ರು ಯಕ್ಷಗಾನ ಹೇಳಿಕೊಡು ಅಂತ. ಮತ್ತೆ ನಾನು ಮದುವೆಯಾಗಿ ನನ್ನ ಎಂಗೇಜ್ಮೆಂಟ್ ಆಗುವಾಗಲೇ ಆ ಗಂಡನ ಮನೆಯವರು ನನ್ನ ಪಾತ್ರವನ್ನು ಕಂಡು ಮೆಚ್ಚಿ, ಇವಳು ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ ತುಂಬಾ ಖುಷಿ ಪಟ್ಟಿದ್ದಾರೆ. ಅತ್ತೆ ಮಾವ, ಈಗಲೂ ಮಾವ ಇಲ್ಲ, ಅದೇ ಅತ್ತೆ ತುಂಬಾ ಸಹಕಾರ ಕೊಡ್ತಾರೆ, ಹೋಗು ನಿನ್ನೆ ಹಾಗೆ. ಮತ್ತೆ ಗಂಡನ ಇವರ ಪ್ರೋತ್ಸಾಹ ಇಲ್ಲದೆ ಖಂಡಿತ ನಡೀಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳ ಪ್ರೋತ್ಸಾಹ ಉಂಟು. ನೀವಿನ್ನು
ಈಗ ಮುಂಬರುವಂತಹ ಕಲಾವಿದರಿಗೆ ಅಥವಾ ಈಗ ಬೆಳಿಲಿಕ್ಕೆ ಆಸಕ್ತಿ ಇರುವಂಥವರಿಗೆ ಇನ್ನು ಯಕ್ಷಗಾನ ಕಲಿಬೇಕು ಅಂತಿರುವವರಿಗೆ ನೀವೇನಾದರೂ ನಿಮ್ಮ ಅನುಭವದಿಂದ ಕಿವಿ ಮಾತನ್ನು ಹೇಳಬೇಕು ಅಂತಾದ್ರೆ ಏನು ಹೇಳ್ತೀರಿ ಮೇಡಮ್? ಅಂದರೆ ಯಕ್ಷಗಾನ ಎಂಬುದೊಂದು ಒಳ್ಳೆಯ ಕಲೆ, ಅದನ್ನು ಬೆಳೆಸಬೇಕಾದ್ರೆ ಮಕ್ಕಳು ಕೇವಲ ವೇಷದ ಮೇಲೆ ಆಸೆಯಿಂದ ಬರಬಾರ್ದು ಅಂತ ನಾನು ಹೇಳುದು. ಮತ್ತೆ ವೇದಿಕೆ ಸಿಗ್ತದೆ ಅಂತ ಸಿಕ್ಕಲ್ಲಿಗೆ ಓಡುವುದಲ್ಲ, ಒಂದು ಗುರುಗಳಲ್ಲಿ ಸಂಪೂರ್ಣ ನಾಟ್ಯಾಭ್ಯಾಸವನ್ನು ಮಾಡಿ ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಕಲಿತು ಅವ ವೇಷಧಾರಿ ಆಗ್ಬೇಕು ಅಂತ ಇಲ್ಲ, ಜೀವನದಲ್ಲಿ ಕೆಲಸ ಮಾಡಿಕೊಂಡು ಸಂಪಾದನೆ ಮಾಡುವಂತಹ ಒಂದು ಕ್ಷೇತ್ರ ಯಕ್ಷಗಾನ. ನನ್ನ ಶಿಷ್ಯರು ಈಗ ಕೆಲವು ಮಕ್ಕಳು ಈ ಸಲ ಮೇಳಕ್ಕೆ ಹೋಗಿ ಒಂದು ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಹಾಗಾಗಿ ಜೀವನ ಸಾಗಿಸೋದಕ್ಕೊಂದು ಒಳ್ಳೆ ಅಥವಾ ಆ ಯಕ್ಷಗಾನ ಕಲೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಕಲಿತು ಒಳ್ಳೆ ಕಲಾವಿದನಾಗ್ಲಿ ಅಥವಾ ಅಭಿಮಾನಿ ಆಗ್ಲಿ ಅಥವಾ ಒಂದು ಸಂಘಟಕನಾಗ್ಲಿ ಅದನ್ನು ಪ್ರೀತಿಯಿಂದ ಕಲಿಬೇಕು ಅಂತ ನಾನು ಹೇಳ್ತೇನೆ. ಆಗಲಿ ಮೇಡಮ್, ಇಷ್ಟು ಹೊತ್ತು ನಮ್ಮ ಜೊತೆ ಬಹಳಷ್ಟು ವಿಷಯಗಳನ್ನು ನೀವು ಮಾತಾಡಿದ್ದೀರಿ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಅದೇ ರೀತಿ ಮುಂಬರುವಂಥ ಕಲಾವಿದರಿಗೆ ಯಾವ ರೀತಿಯೆಲ್ಲ ಯಾವ ವಿಷಯಗಳು ಉಪಯೋಗ ಆಗ್ಬೋದು ಅಂತ ಕೂಡ ನಮಗೆ ಹೇಳಿಕೊಟ್ಟಿದ್ದೀರಿ. ಹಾಗಾಗಿ ಅದಕ್ಕೆ ಮೊಟ್ಟ ಮೊದಲಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಿಮ್ಮ ಮುಂದಿನ ಈ ಒಂದು ಪಯಣ ಏನಿದೆ ಯಕ್ಷರಂಗದಲ್ಲಿ ಇನ್ನಷ್ಟು ಸಫಲವಾಗಲಿ, ನಿಮ್ಮಿಂದ ಇನ್ನಷ್ಟು ವಿದ್ಯಾರ್ಥಿಗಳು ರೂಪುಗೊಳ್ಳಿ, ಇನ್ನಷ್ಟು ಹೊಸ ಕಲಾವಿದರು ನಿಮ್ಮಿಂದ ಒಂದು ಕೊಡುಗೆಯಾಗಿ ಬರಲಿ ಅಂತ ನಮ್ಮ ಆಶಯ ಮೇಡಮ್. ಸಂತೋಷ ಆಯಿತು. ನಮ್ಮ ಈ ಅಭಿಮತ ಟಿವಿಯ ವಾಹಿನಿಗೆ ನಮ್ಮನ್ನು ಕರೆಸಿ ನಮ್ಮದೊಂದು ಯಕ್ಷಗಾನದ ಪಯಣದ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಮೆಲುಕು ಹಾಕುವಂಥ ಅವಕಾಶ ಮಾಡಿಕೊಟ್ರೆ ನಿಮಗೂ ಹಾಗೂ ಅಭಿಮತ ಚಾನಲ್ನ ಸರ್ವರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಪೂರ್ಣಿಮಾ ತಿಶ್ರೈ ಅವರು ನಮ್ಮ ಜೊತೆಗಿದ್ದುಕೊಂಡು ಅವರ ಯಕ್ಷರಂಗದ ಪಯಣವನ್ನು ಹೇಳಿದ್ದಾರೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಕಲಾವಿದರ ಜೊತೆಗೆ ನಾನು ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ.